ಈ ಇನ್ವೆಸ್ಟ್ಮೆಂಟ್ ಜಗತ್ತಲ್ಲಿ ಒಂದೇ ಒಂದು ನಂಬರು, ಜಸ್ಟ್ ಒಂದೇ ಒಂದು ನಂಬರು ಇಡೀ ಆಟವನ್ನೇ ಬದಲಾಯಿಸಬಲ್ಲದು. ಯಾವುದಪ್ಪ ಈ ನಂಬರ್ ಅಂತ ನೋಡೋದಾದ್ರೆ EPS, ಅರ್ನಿಂಗ್ಸ್ ಪರ್ ಶೇರ್ ಅಂತ ಕರೀತಾರೆ. ಪ್ರತಿಯೊಬ್ಬ ಇನ್ವೆಸ್ಟರ್ ಕೂಡ ಇದನ್ನ ಕಂಪಲ್ಸರಿ ತಿಳಿದುಕೊಳ್ಳಲೇಬೇಕು. ಅದು ಯಾಕೆ ಅಂತ ನೋಡೋಣ. ವಿಡಿಯೋ ಶೇರ್ ಮಾಡೋಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳ್ತೀನಿ ಎಲ್ರಿಗೂ. 2 ಕಂಪ್ನಿಗಳು ಇದೆ ಅಂತ ಅನ್ಕೊಳ್ಳಿ. 2 ಕಂಪ್ನಿಗಳು 1000 ಕೋಟಿ ಪ್ರಾಫಿಟ್ ನ ಮಾಡ್ತಾ ಇದಾವೆ. ಆದ್ರೆ ಒಂದು ಸ್ಟಾಕ್ ಬೆಲೆ ರಾಕೆಟ್ ತರ ಮೇಲೆ ಹೋಗ್ತಾ ಇದೆ, ಇನ್ನೊಂದು ಮಾತ್ರ ಎಲ್ಲೂ ಹೋಗಲ್ಲ, ಅಲ್ಲೇ ನಿಂತಿರುತ್ತೆ. ಯಾಕೆ ಹೀಗೆ? ಇದು ತುಂಬಾ ಜನ ಇನ್ವೆಸ್ಟರ್ಗಳು ತಲೆ ಕೆಡಿಸ್ಕೊಳ್ಳೋ ಒಂದು ಪಜಲ್. ಇಂಟ್ರೆಸ್ಟಿಂಗ್ ಏನಂತಂದ್ರೆ ಈ ದೊಡ್ಡ ಪಜಲ್ ನ ಸಾಲ್ವ್ ಮಾಡೋಕೆ ನಮ್ಗೆ ಬೇಕಾಗಿರೋದು ಒಂದೇ ಒಂದು ನಂಬರು, ಅದೇ EPS. ಹೌದು, ಈ ಒಂದೇ ಒಂದು ನಂಬರು ಈ 2 ಕಂಪನಿಗಳ ಮಧ್ಯೆ ಇರೋ ಒಂದು ವ್ಯತ್ಯಾಸ ನಮಗೆ ತಿಳಿಸ್ಕೊಡುತ್ತೆ. ಸರಿ, ಈಗ ಈ 1000 ಕೋಟಿ ರೂಪಾಯಿ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಇದನ್ನ ನಾವು ಹೀಗೆ ಅರ್ಥ ಮಾಡ್ಕೋಬಹುದು. ಒಂದು ಕಂಪನಿಯ ಒಂದು ಪೂರ್ತಿ ಪ್ರಾಫಿಟ್ ಒಂದು ಪಿಜ್ಜಾ ತರ ಇದ್ದಂಗೆ, ಅಂದ್ರೆ ಒಂದು ದೊಡ್ಡ ಪೈ ತರ. ಒಬ್ಬ ಇನ್ವೆಸ್ಟರ್ ಒಂದು ಶೇರ್ ನ ಪರ್ಚೇಸ್ ಮಾಡಿದ್ರೆ ಆ ಒಂದು ದೊಡ್ಡ ಪಿಜ್ಜಾನ ಅಥವಾ ಒಂದು ದೊಡ್ಡ ಪೈನ ಪರ್ಚೇಸ್ ಮಾಡಿದಂಗೆ ಅಲ್ಲ, ಬದಲಾಗಿ ಒಂದು ಸಣ್ಣ ಸ್ಲೈಸ್ ನ ಕೊಂಡ್ಕೊಂಡಂಗೆ ಅಲ್ವೇ? ಸೊ ಇಲ್ಲೇ ಈ EPS ಕಾನ್ಸೆಪ್ಟ್ ಬರೋದು. ಒಂದು ಕಂಪನಿಯ ಒಟ್ಟಾರೆ ಲಾಭ, ಟೋಟಲ್ ಪ್ರಾಫಿಟ್ ಎಷ್ಟಿದೆ ಅಂತ ನೋಡೋದಕ್ಕಿಂತ ಎಂಟೈರ್ ಲಾಭದಲ್ಲಿ ನಾವು ನಂಬರ್ ಆಫ್ ಶೇರ್ಸ್ ನ ಡಿವೈಡ್ ಮಾಡಿ ನೋಡಿದಾಗ ಒಂದೊಂದು ಶೇರ್ಗೆ ಅಥವಾ ಒಂದೊಂದು ಸ್ಲೈಸ್ಗೆ ಎಷ್ಟು ಸಿಗ್ತಾ ಇದೆ ಅನ್ನೋದು ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ EPS ಫಂಡಮೆಂಟಲ್ ಇರೋದು ಇಲ್ಲೇ. ವಾರೆನ್ ಬಫೆಟ್ ಅವರಂತ ಒಂದು ದೊಡ್ಡ ದೊಡ್ಡ ಲೆಜೆಂಡರಿ ಇನ್ವೆಸ್ಟ್ಮೆಂಟ್ಗಳು ಕೂಡ ಈ EPS ಮೆಥಡ್ ನ ತುಂಬಾನೇ ಫಾಲೋ ಮಾಡ್ತಾರೆ. ಅಂದ್ರೆ ಅವ್ರ ಪ್ರಕಾರ ಕಂಪನಿನ ಒಂದು ದೊಡ್ಡದಾಗಿ ಬೆಳೆಸೋದು ಇಂಪಾರ್ಟೆಂಟ್ ಅಲ್ಲ, ಪ್ರತಿಯೊಂದು ಶೇರಿಗೆ ಆ ಕಂಪನಿಯಿಂದ ಏನು ಒಂದು ಲಾಭ ಸಿಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಸೊ EPS ಅಂದ್ರೆ ಏನು, ಸ್ಟಾಕ್ ವ್ಯಾಲ್ಯೂನ ಮಾಡೋಕೆ ಇದು ಹೇಗೆ ಹೆಲ್ಪ್ ಮಾಡುತ್ತೆ, ಇದರ ಹಿಂದಿರೋ ಒಂದು ಸಿಂಪಲ್ ಫಾರ್ಮುಲಾ ಏನು, ಎಲ್ಲದನ್ನ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದರ ಹಿಂದಿರೋ ಒಂದು ಸಿಂಪಲ್ ಫಾರ್ಮುಲಾನ ನಾವು ಕ್ಲೀನ್ ಅರ್ಥ ಮಾಡ್ಕೊಳ್ಳೋಣ. ಸೊ ಈ EPS ಅಂತಂದ್ರೆ ಒಂದು ಕಂಪನಿ ಮಾಡಿದ ಒಂದು ಟೋಟಲ್ ಪ್ರಾಫಿಟ್ ಅಂತ ಏನು ಕರಿತೀವಿ, ಆ ಒಂದು ಟೋಟಲ್ ಪ್ರಾಫಿಟ್ ಅಲ್ಲಿ ಅದರದ ನಂಬರ್ ಆಫ್ ಶೇರ್ಸ್ ಏನಿದೆ ಆ ನಂಬರ್ ಆಫ್ ಶೇರ್ ನ ಡಿವೈಡ್ ಮಾಡಿದ್ರೆ ಸಿಗೋ ಒಂದು ಆನ್ಸರ್ ಈ EPS. ನಾವು ಯಾವುದೇ ಒಂದು ಕಂಪನಿನ ಅನಲೈಸ್ ಮಾಡ್ಬೇಕಂದ್ರೆ ಈ EPS ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಂಪನಿ ಎಕ್ಸಾಂಪಲ್ ತಗೋಣ. ಓಕೆ, ರಿಲಯನ್ಸ್ ಇಂಡಸ್ಟ್ರಿ ಇದೆ ಒಂದು ಎಕ್ಸಾಂಪಲ್ ತಗೋಣ. ರಿಲಯನ್ಸ್ ಇಂಡಸ್ಟ್ರಿ EPS ನೋಡೋದಾದ್ರೆ ರಿಲಯನ್ಸ್ ಇಂಡಸ್ಟ್ರಿ ಇದು ರೀಸೆಂಟ್ EPS ಬಂದ್ಬಿಟ್ಟು 103 ರೂಪಾಯಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ನಾವು ಕೇವಲ ಒಂದೇ ಒಂದು ವರ್ಷದ EPS ನ ತಗೊಂಡ್ಬಿಟ್ಟು ಒಂದು ಕಂಪನಿಯ ಬೆಲೆನ ನಾವು ನಿರ್ಧಾರ ಮಾಡೋಕ್ಕಾಗಲ್ಲ. ಅದು ಒಂದು ಅರ್ಧಂಬರ್ಧ ಪಿಕ್ಚರ್ ನೋಡಿದಂಗಿರುತ್ತೆ. ಒಂದು ಕಂಪನಿಯ ನಿಜವಾದ ಪಿಕ್ಚರ್ ಸಿಗೋದು ನಮಗೆ ಒಂದು ಲಾಂಗ್ ಟರ್ಮ್ ಗ್ರೋತ್ ಟ್ರೆಂಡ್ ನೋಡಿದಾಗ ಮಾತ್ರ. ಲಾಂಗ್ ಟರ್ಮ್ ಅಲ್ಲಿ ಅಥವಾ EPS ಗ್ರೋತ್ ನೋಡಿದಾಗ ಮಾತ್ರ ನಮಗೆ ಒಂದು ರಿಯಲ್ ಪಿಕ್ಚರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಏಷ್ಯನ್ ಪೇಂಟ್ಸ್ ಕಥೆನ ತಗೊಂಡು, ಏಷ್ಯನ್ ಪೇಂಟ್ಸ್ 2004ರಲ್ಲಿ ಕೇವಲ 5 ರೂಪಾಯಿ ಇತ್ತು. ಅದರ EPS ಕೇವಲ 5 ರೂಪಾಯಿ ಇತ್ತು. 2014 ಬರ್ತಿದ್ದಂಗೆ ಅದರ EPS 20 ರೂಪಾಯಿ ಆಯಿತು. ಈಗ 2024 ಹೊತ್ತಿಗೆ 55 ರೂಪಾಯಿಗಿಂತ ಜಾಸ್ತಿ ಆಗಿದೆ. ಈ ರೀತಿ ಕನ್ಸಿಸ್ಟೆಂಟ್ ಆಗಿ ಲಾಂಗ್ ಟರ್ಮ್ ಅಲ್ಲಿ EPS ಬೆಳೆದಿದ್ದೆ ಆ ಕಂಪನಿಯ ಶೇರ್ ಬೆಲೆ ಆಕಾಶಕ್ಕೆ ಹೋಗೋದಕ್ಕೆ ಕಾರಣ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದ್ರೆ ಒಂದು ಕಂಪನಿ ಒಂದು ಲಾಂಗ್ ಟರ್ಮ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ಅದ್ರ EPS ಕೂಡ ಹಂಗೆ ಜಾಸ್ತಿ ಆಗ್ತಾನೆ ಇರುತ್ತೆ. ಇದನ್ನೇ ನಾವು ಇನ್ವೆಸ್ಟಿಂಗ್ ವರ್ಡ್ ಅಲ್ಲಿ ಒಂದು ಗೋಲ್ಡನ್ ರೂಲ್ ಅಂತ ಹೇಳ್ತೀವಿ. ಅಂದ್ರೆ ಕಂಪನಿ ಲಾಂಗ್ ಟರ್ಮ್ ಅಲ್ಲಿ ಯಾವತ್ತು ಅಪೋ ಟ್ರಾಜೆಕ್ಟರಿಲೇ ಹೋಗ್ತಾ ಇರಬೇಕು. ಶಾರ್ಟ್ ಟರ್ಮ್ ಅಲ್ಲಿ ಕಂಪನಿಯ ಪ್ರೈಸು ಎಷ್ಟೇ ವೊಲಟೈಲ್ ಆಗಿದ್ರು ಲಾಂಗ್ ಟರ್ಮ್ ಅಲ್ಲಿ ಮಾತ್ರ ಕಂಪನಿ ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದೆ ಅದ್ರ ಬೇಸ್ ಮೇಲೆನೆ ಅದ್ರದ್ದು EPS ಹೋಗ್ತಾ ಇರುತ್ತೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಕಂಪನಿಗಳು ಕೆಲವೊಂದು ಟೈಮು ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತಂದ್ರೂ ನಂಬರ್ಸ್ ವೀಕ್ ಮಾಡ್ಬಿಟ್ಟು EPS ನ ಜಾಸ್ತಿ ಮಾಡೋ ಕೆಲಸನೂ ಮಾಡ್ತಾರೆ. ಇದನ್ನ ಯಾವ ತರ ಮಾಡ್ತಾರೆ ಅಂತ ನೋಡೋದಾದ್ರೆ, ಸಪೋಸ್ ಕಂಪನಿದು ಅರ್ನಿಂಗ್ಸ್ ಸೇಮ್ ಆಗಿತ್ತು ಅನ್ಕೊಳ್ಳಿ. ಆದ್ರೆ ಕಂಪನಿ ಏನ್ ಮಾಡುತ್ತೆ, ತನ್ನ ಅವೈಲಬಲ್ ಶೇರ್ಗಳನ್ನ ಏನ್ ಮಾಡುತ್ತೆ ಅದನ್ನ ಬೈ ಬ್ಯಾಕ್ ಮಾಡ್ಕೊಳ್ಳುತ್ತೆ. ಸೊ ಬೈ ಬ್ಯಾಕ್ ಮಾಡ್ಕೊಂಡಾಗ ಏನಾಗುತ್ತೆ, ಕಂಪನಿಯ ಶೇರ್ಗಳು ಏನ್ ಅವೈಲಬಲ್ ಇರುತ್ತೆ ಆ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ, ಕಂಪನಿಯ ಅರ್ನಿಂಗ್ಸ್ ಅಷ್ಟೇ ಇದ್ರೂ ಅದನ್ನ ನಾವು ಡಿವೈಡ್ ಮಾಡೋ ನಂಬರ್ ಆಫ್ ಶೇರ್ಸ್ಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಆಟೋಮೆಟಿಕ್ ಆಗಿ EPS ವ್ಯಾಲ್ಯೂ ಕೂಡ ಜಾಸ್ತಿ ಆಗಿಬಿಡುತ್ತೆ. ಹಾಗಾದ್ರೆ ಕಂಪನಿಗಳು ಶೇರ್ ನ ಬೈ ಬ್ಯಾಕ್ ಮಾಡೋದು ಒಂದು ರಾಂಗ್ ವೇನಾ, ಅಥವಾ ಕಂಪನಿಗಳು ಶೇರ್ಸ್ ನ ಬೈ ಬ್ಯಾಕ್ ಮಾಡ್ತಾ ಇದ್ರೆ ಅಂತ ಕಂಪನಿಗಳನ್ನ ನಾವು ಅವಾಯ್ಡ್ ಮಾಡಬೇಕಾ? ಅಬ್ಸಲ್ಯೂಟ್ಲಿ ರಾಂಗ್. ಇನ್ವೆಸ್ಟ್ಮೆಂಟ್ ವರ್ಡ್ ಅಲ್ಲಿ ಅಥವಾ ಅಕೌಂಟಿಂಗ್ ಪ್ರಾಕ್ಟೀಸ್ ಅಲ್ಲಿ ಕಂಪನಿಗಳು ತನ್ನ ಶೇರ್ಸ್ ನ ಬೈ ಬ್ಯಾಕ್ ಮಾಡೋದು ಯಾವುದೇ ರಾಂಗ್ ಪ್ರಾಕ್ಟೀಸ್ ಅಲ್ಲ. ಇನ್ಫ್ಯಾಕ್ಟ್ ಒಳ್ಳೊಳ್ಳೆ ಕಂಪನಿಗಳು ಕೂಡ ಯಾವಾಗ ತನ್ನ ಶೇರ್ ಪ್ರೈಸ್ ಚೀಪ್ ಆಗಿ ಇದೆ ಅಂತ ಅನ್ಸುತ್ತೆ ಅದು ತನ್ನ ಶೇರ್ ಪ್ರೈಸ್ ಗಳನ್ನ ಬೈ ಬ್ಯಾಕ್ ಮಾಡುತ್ತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ತನ್ನದೇ ಶೇರುಗಳನ್ನ ಪರ್ಚೇಸ್ ಮಾಡೋದ್ರಿಂದ ಅದಕ್ಕೆ ಲಾಭ ಅಂತ ಯಾವಾಗ ಅನ್ಸುತ್ತೆ ಅವಾಗ ಅದು ತನ್ನ ಶೇರ್ಸ್ಗಳನ್ನೇ ಬೈ ಬ್ಯಾಕ್ ಮಾಡುತ್ತೆ. ನಾವು ಇನ್ಫೋಸಿಸ್ ಎಕ್ಸಾಂಪಲ್ ತಗೋಣ ಅಥವಾ ಬೇರೆ ಕಂಪನಿ ಎಕ್ಸಾಂಪಲ್ ತಗೋಣ, ಅದು ಹಿಸ್ಟ್ರಿಲಿ ತನ್ನ ಶೇರ್ಗಳನ್ನ ಬೈ ಬ್ಯಾಕ್ ಮಾಡ್ಕೊಂಡಿದೆ. ಕಂಪನಿ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟು EPS ಜಾಸ್ತಿ ಆಗ್ತಾ ಇದೆನಾ, ಅಥವಾ ಕಂಪನಿ ಈ ತರ ಏನಾದ್ರು ಫೈನಾನ್ಷಿಯಲ್ ಇಂಜಿನಿಯರಿಂಗ್ ಮಾಡ್ಬಿಟ್ಟು ಏನಾದ್ರು ಕಂಪನಿ ತನ್ನ EPS ನ ಜಾಸ್ತಿ ಮಾಡ್ತಾ ಇದ್ದಾನ ಅಂತ ನೋಡೋದು ಒಬ್ಬ ಇನ್ವೆಸ್ಟರ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೇ ಒಬ್ಬ ಪ್ರೊಫೆಷನಲ್ ಇನ್ವೆಸ್ಟರ್ ಏನ್ ಮಾಡ್ತಾನೆ, ಜಸ್ಟ್ ಒಂದು EPS ನಂಬರ್ ನ ನೋಡದೆ ಕಂಪನಿನ ಡೀಪ್ ಆಗಿ ಅನಲೈಸ್ ಮಾಡ್ಬಿಟ್ಟು ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮಾಡ್ತಾರೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ ಜಸ್ಟ್ EPS ಮಾತ್ರ ನೋಡದೆ ಈ ಡೈಲ್ಯೂಟೆಡ್ EPS ಅಂತ ಕರಿತೀವಿ. ಸೊ ಈ ಡೈಲ್ಯೂಟೆಡ್ EPS ನ ಕೂಡ ಹೆಚ್ಚಾಗಿ ಅವರು ಫೋಕಸ್ ಮಾಡ್ತಾರೆ. ಸೊ ಏನಪ್ಪ ಈ ಡೈಲ್ಯೂಟೆಡ್ EPS ಅಂತಂದ್ರೆ ಫ್ಯೂಚರ್ ಅಲ್ಲಿ ಬರಬಹುದಾದ ಹೊಸ ಶೇರುಗಳನ್ನ, ಅಂದ್ರೆ ಇವಾಗ ಎಂಪ್ಲಾಯಿ ಕೊಡೋ ಸ್ಟಾಕ್ ಆಪ್ಷನ್ ಆಗಿರ್ಬೋದು, ಸೊ ಈ ತರದ ವಿಷಯಗಳನ್ನ ಕೂಡ ಅವರು ಲೆಕ್ಕಕ್ಕೆ ತಗೊಳ್ತಾರೆ. ಸೊ ಇದೇನಾಗುತ್ತೆ, ನಮಗೆ ಒಂದು ರಿಯಲಿಸ್ಟಿಕ್ ಆಗಿ ಅಥವಾ ಒಂದು ಸೇಫ್ ಆಗಿ ನಮಗೆ ಒಂದು ಪಿಕ್ಚರ್ ನ ಸಿಗುತ್ತೆ. ಈ ತರ ಏನಾದ್ರು ಕಂಪನಿ ತನ್ನ ಅರ್ನಿಂಗ್ಸ್ ನ ಜಾಸ್ತಿ ಮಾಡ್ಕೊಳ್ಳದೇನೆ ಈ ತರ ಮೆಥಡ್ ನ ಯೂಸ್ ಮಾಡಿ ಏನಾದ್ರು ತನ್ನ EPS ನ ಡೈಲ್ಯೂಟ್ ಮಾಡ್ತಾ ಇದೆ ಅಂತಂದ್ರೆ ಇದು ಒಂದು ನಮಗೆ ರೆಡ್ ಸಿಗ್ನಲ್ ತರ ಆಗುತ್ತೆ. ಅಂದ್ರೆ ಇದು ಒಂದು ಡೇಂಜರಸ್ ಸಿಗ್ನಲ್. ನಾವು ಇಲ್ಲಿ ಈ ತರ ಕಂಪನಿಗಳನ್ನ ಅನಲೈಸ್ ಮಾಡಬೇಕಾದ್ರೆ ಅಥವಾ ಈ ತರ ಕಂಪನಿಗಳನ್ನ ನಾವು ಇನ್ವೆಸ್ಟ್ಮೆಂಟ್ ಗೆ ಕನ್ಸಿಡರ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅಂತಂದ್ರೆ
ಆದರೆ ಕಂಪ್ನಿಗಳು ತನ್ನ ಶೇರ್ ಬೈಬ್ಯಾಕ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆದರೆ ತನ್ನದೇ ದುಡ್ಡಲ್ಲಿ ಬೈಬ್ಯಾಕ್ ಮಾಡಿದ್ರೆ ಎಂತ ತೊಂದರೆನೂ ಇಲ್ಲ. ಬಟ್ ಕಂಪ್ನಿ ಏನಾದರೂ ಸಾಲದ ರೂಪದಲ್ಲಿ ದುಡ್ಡನ್ನ ತಗೊಂಡು ಅದರಿಂದ ಶೇರ್ಸ್ನ ಬೈಬ್ಯಾಕ್ ಮಾಡಿದ್ರೆ ಇದು ಒಂದು ರೆಡ್ ಫ್ಲಾಗ್ ಆಗುತ್ತೆ. ಸೊ ಈ ತರ ಎಲ್ಲ ವಿಚಾರಗಳನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ಬಾಟಮ್ ಲೈನ್ ಏನಪ್ಪ ಅಂತಂದ್ರೆ ಬರೀ EPS ಗ್ರೋತ್ ಅನ್ನ ಮಾತ್ರ ನೋಡಿ ನಾವು ಒಂದು ಕಂಪ್ನಿನ ಶಾರ್ಟ್ ಲಿಸ್ಟ್ ಮಾಡೋಕ್ಕಾಗಲ್ಲ. ಕಂಪ್ನಿ ಗ್ರೋತ್ ಯಾವ ತರ ಇದೆ, ಕಂಪ್ನಿ ತನ್ನ ಬಂಡವಾಳನ ಎಫೆಕ್ಟಿವ್ ಆಗಿ ಯಾವ ತರ ಯೂಸ್ ಮಾಡ್ಕೊಳ್ತಾ ಇದೆ, ಈ ತರ ಎಲ್ಲ ಪ್ಯಾರಾಮೀಟರ್ ಗಳನ್ನ ನೋಡ್ಬಿಟ್ಟು ನಾವು ಒಂದು ಕಂಪ್ನಿನ ಶಾರ್ಟ್ ಲಿಸ್ಟ್ ಮಾಡಬೇಕಾಗುತ್ತೆ ಅಥವಾ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಒಬ್ಬ ಸ್ಮಾರ್ಟ್ ಇನ್ವೆಸ್ಟರ್ ಫಾಲೋ ಮಾಡಬೇಕಾಗಿರೋ ಸ್ಟೆಪ್ಸ್ಗಳು ಯಾವುವು? ಮೊದಲನೇದಾಗಿ 5 ರಿಂದ 10 ವರ್ಷದ EPS ಟ್ರೆಂಡ್ನ ನೋಡಬೇಕಾಗುತ್ತೆ. ಎರಡನೇದು ಶೇರ್ಗಳ ಸಂಖ್ಯೆಯಲ್ಲಿ ಏನಾದರೂ ಬದಲಾವಣೆ ಆಗಿದೆನಾ ಅಂತ ಗಮನಿಸಬೇಕಾಗುತ್ತೆ. ಕೊನೆಯದಾಗಿ ಯಾವಾಗಲೂ ಹೆಚ್ಚು ಸೇಫ್ ಆಗಿರೋ ಅಂದ್ರೆ ಡೈಲ್ಯೂಟ್ ಆಗದೆ ಇರೋ EPSನ ನಾವು ಕನ್ಸಿಡರ್ ಮಾಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ವಿಡಿಯೋದು ಸಾರಾಂಶ ಇಷ್ಟೇ. ಸೊ ನಾನು ಒಬ್ಬ ಸಾಮಾನ್ಯ ಹೂಡಿಕೆ ಆಗಿರೋದ್ರಿಂದ ಕಂಪನಿಯ ಒಂದು ಸಣ್ಣ ಭಾಗವನ್ನು ನಾನು ಪರ್ಚೇಸ್ ಮಾಡಿರೋದ್ರಿಂದ ಆ ಒಂದು ಸಣ್ಣ ಭಾಗಕ್ಕೆ ಯಾವ ತರ ಒಂದು ಮೌಲ್ಯ ಸಿಗ್ತಾ ಇದೆ ಅನ್ನೋದನ್ನ ಫೋಕಸ್ ಮಾಡಿದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಸ್ಮಾರ್ಟ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ EPS ಅಂದ್ರೆ ಏನು, ಸೊ EPSನ ಯಾವ ತರ ನೋಡಬೇಕು, ಸೊ EPS ಅನ್ನ ನೋಡಬೇಕಾದ್ರೆ ಯಾವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ, ಇದೆಲ್ಲ ತಿಳ್ಕೊಂಡಿದ್ದೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ತರ ಒಂದು ಟಾಪಿಕ್ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಗುಡ್ ಬೈ.